ಹಾಗಿದ್ರೆ ನಾವು ವಿಧಾನಸಭಾ ಕೇವಲ ಬರಲಿದ್ದು ಚಳಿಗಾಲ ಸೀಮಿತ ಆಗಿದೆ. ಇಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳು ಬಾಡಿಗೆಯಿಂದ ಹೊಂದಾಡುತ್ತಾ ಇದೆ. ವಿಧಾನಸಭಾ ಹಾಕಿದ್ರೆ ಈ ಭಾಗದಲ್ಲಿ ಆಡಳಿತಾತ್ಮಕವಾಗಿ ಸಮಾನಕ್ಕೆ ಮಾಡಬೇಕಾದ್ರೆ ಸೆಕ್ರೆಟರಿ ಆಫೀಸ್ಗಳಲ್ಲಿ ನೀವು ಈ ವಿಧಾನಸಭಾ ಸ್ಥಳ ಸಾಕಷ್ಟು ಹೋರಾಟ ಮಾಡಿದ್ರೆ ಇನ್ನೂ ಆಗ್ತಾ ಇಲ್ಲ. ಸರ್ಕಾರದ ಆದೇಶ ಆಗಿದ್ದ ಕಚೇರಿ ಕೂಡ ವಿಧಾನಸಭೆ ಬರ್ತಾರೆ ಸರ್. ಹೀಗಾದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂಥ ಆಡಳಿತ ನೀವು ಸಮಾನತವಾಗಿ ಹೆಂಗ್ ಕಾಣ್ತೀರಿ? ಕಚೇರಿಗಳು ಬರ್ತಾ ಇಲ್ಲ. ಕಚೇರಿಗಳು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಕಚೇರಿಗಳನ್ನು ಉತ್ತರ ಕರ್ನಾಟಕಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೆ ನೋಡಿ, ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ. ಹೆಚ್ಚಾಗಿ ಬೆಂಗಳೂರು ರಾಜಧಾನಿಯಾಗಿರೋದ್ರಿಂದ ನಾವು ಸರ್ಕಾರ ಕೂಡ ಅಲ್ಲೇ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ಆದರೆ ಹಾಗಂತೇಳಿ ಮುಂಬೈ ಕರ್ನಾಟಕನ, ಕಲ್ಯಾಣ ಕರ್ನಾಟಕನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ಇಡೀ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈಗ ಹಂಗಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಯಾಕೆ ಖರ್ಚು ಮಾಡ್ತಿದ್ದೋ ನಾವು? ವಿಶೇಷ ಅನುದಾನ 5,000 ಕೋಟಿ ಅನುದಾನವನ್ನು ಯಾಕೆ ಖರ್ಚು ಮಾಡ್ತಾ ಇದ್ದೋ? ಹೋದ ವರ್ಷ 3,000 ಕೋಟಿ ಖರ್ಚು ಕೊಟ್ಟಿದ್ರು, ಈ ವರ್ಷ 5,000 ಕೋಟಿ ಕೊಟ್ಟಿದ್ದೀವಿ. ಈ ತಾರತಮ್ಯ ಹೋಗ್ಲೇಬೇಕು ಅಂತೇನೆ ನಂಜುಂಡಪ್ಪನವ್ರ ನಂಜುಂಡಪ್ಪನವರ ಕಮಿಷನ್ ಆಗಿದ್ದದು, ಸಮಿತಿ ಆಗಿದ್ದದು. ಆಮೇಲೆ ಈಗ ನಾವು ಬಂದ ಮೇಲೆ ಗೋವಿಂದರಾವ್ ಸಮಿತಿಯನ್ನು, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಏನು ತಾರತಮ್ಯ ಯಾವ್ಯಾವ ತಾಲೂಕುಗಳಲ್ಲಿದೆ, ಯಾವ್ಯಾವ ತಾಲೂಕು ಹಿಂದುಳಿದಿದೆ, ಈಗ ನಂಜುಂಡಪ್ಪನವ್ರ ವರದಿನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಬ್ಯಾಕ್ವರ್ಡ್ ಅಂತ 3 ಭಾಗಗಳನ್ನು ಮಾಡಿದರು. ಆ ಥರ ಇನ್ನೂ ಇದ್ದರೆ ತಾಲೂಕುಗಳು, ಅದು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಯಾವುದೇ ಭಾಗದಲ್ಲಿದ್ದರೂ ಕೂಡ ಅದನ್ನು, ಆ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸ್ವತಂತ್ರ ಭಾರತದ ಅತಂತ್ರ ಯೋಜನೆಗಳೆಂದೇ ಖ್ಯಾತಿ ಪಡೆದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗಿಲ್ಲ. ಕಳೆದ 6 ದಶಕಗಳಿಂದ ನೆನಗುದಿಗೆ ಬಿದ್ದಿದೆ. ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ ನೆನಗುದಿಗೆ ಬಿದ್ದಿದೆ. ಇದಕ್ಕೆ ಸದ್ಯ 0.5 ನಮ್ಮ ರಾಜ್ಯದ ಒಟ್ಟು ಬಜೆಟ್ನಲ್ಲಿ 0.5% ಹಣ ಇಡಾಕತ್ತಾರ. ಕೇವಲ ಇದನ್ನ 10ರಿಂದ 15% ನಮ್ಮ ರಾಜ್ಯದ ಒಟ್ಟು ಬಜೆಟ್ನಲ್ಲಿ 10ರಿಂದ 15% ಬಜೆಟ್ ಇದ್ದಾಗ ಮಾತ್ರ ಇದು ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 2023ರಲ್ಲಿ ನಮ್ಮ ಜಿಲ್ಲೆಗೆ ಬಂದಾಗ ಏನು ಪ್ರತಿ ವರ್ಷ 40,000 ಕೋಟಿ ಅಂತೆ 5 ವರ್ಷದಲ್ಲಿ 2 ಲಕ್ಷ ಕೋಟಿ ಹಣ ಒದಗಿಸಿ ಎಲ್ಲ ನೀರಾವರಿ ಯೋಜನೆ ಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರನ್ನ ಕೇಳೋದೇನಂದ್ರೆ, ಈ ಅನುಷ್ಠಾನ, ನೀರಾವರಿ ಗ್ಯಾರಂಟಿ ಅನುಷ್ಠಾನ ಯಾವಾಗ? ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 519 ಅಡಿಯಿಂದ 524 ಅಡಿಗೆ ಏರಿಸಬೇಕಾದಂಥದ್ದು ನಮಗೆ 2ನೇ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ. ಅದು 3ನೇ ಹಂತದ ಯೋಜನೆ ಅಂತ ಮಾಡಬೇಕು. ಇನ್ ದಿ ಮೀನ್ ವೈಲ್ ಆಂಧ್ರ ಡಿವೈಡ್ ಆಯಿತು, ತೆಲಂಗಾಣ ಮತ್ತು ಆಂಧ್ರ ಅಂತೇಳಿ. ಆಂಧ್ರ ಪ್ರದೇಶ ಡಿವೈಡ್ ಆದಮೇಲೆ ಅವರಿಬ್ಬರ ಮಧ್ಯೆ ಜಗಳ. ಈಗ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನು ನಮಗೆಷ್ಟು ಬೇಕು, ಅವ್ರಿಗೆ ಎಷ್ಟು ಬೇಕು, ಮತ್ತು ಇದನ್ನು ಕೂಡ ಚಾಲೆಂಜ್ ಮಾಡಿದ್ದಾರೆ. ಸೊ ಅದು ಕೋರ್ಟ್ಗೂ, ಸುಪ್ರೀಂ ಕೋರ್ಟ್ ಮುಂದೆ ಇದೆ. ನಂಬರ್ 1. ನಂಬರ್ 2, ಇದು ಈ 519ರಿಂದ 524ಕ್ಕೆ ಹೆಚ್ಚು ಮಾಡಿದಾಗ, ಅಪ್ಪರ್ ಕೃಷ್ಣ ನಾವು ಹೆಚ್ಚು ಮಾಡಿದಾಗ ಮುಳುಗಡೆ ಆಗತ್ತೆ. ಮುಳುಗಡೆಗೆ ಸುಮಾರು 73,000 ಎಕರೆ ಗುಂತು ಹೆಚ್ಚಾಗಿ ಮುಳುಗಡೆ ಆಗುತ್ತೆ. ಮತ್ತು ರಿಹ್ಯಾಬಿಟೇಷನ್ನು ಇವಕ್ಕೆಲ್ಲ ಸುಮಾರು 1 ಲಕ್ಷ ಚಿಲ್ಲರೆ ಎಕರೆ ಅಷ್ಟು ಮಾಡಬೇಕಾಗ್ತದೆ. ಸೊ ಅದು ಇಲ್ಲಿವರೆಗೆ ಸುಮಾರು 2,000 ಚಿಲ್ಲರೆ ಮತ್ತು ರಿಹ್ಯಾಬಿಟೇಷನ್ 3,000 ಚಿಲ್ಲರೆ ಅಷ್ಟೇ ಆಗಿರೋದು. ಇಲ್ಲಿವರೆಗೆ ಮಾಡಿಲ್ಲ. ಮೊದಲು ಏನು ಮಾಡಬೇಕಾಗಿತ್ತು ಹಿಂದಿನ ಸರ್ಕಾರದವರು, ಈ ನೀರಾವರಿ ಅಕ್ವಿಷನ್ ಆಗಬೇಕಾಗಿತ್ತಲ್ಲ, ಮುಳುಗಡೆ ಆಗ್ತಿತ್ತಲ್ಲ, ಇದಕ್ಕೆ ಅಕ್ವೈರ್ ಮಾಡ್ಕೊಬಿಡ್ಬೇಕಾಗಿತ್ತು. ಅದು ಮಾಡಿಲ್ಲ. ಸೊ ಈಗ ದುಡ್ಡೆಲ್ಲ ಜಾಸ್ತಿ ಆಗ್ಬಿಟ್ಟದೆ. 1 ಎಕರೆಗೆ
35-40 ಲಕ್ಷ 50 ಲಕ್ಷದವರೆಗೂ ಕೇಳಲಿಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಸೊ ಅದನ್ನು ಇವತ್ತು ಮೀಟಿಂಗ್ ಕರೆದಿದ್ದೀನಿ ನಾನು. ಇವತ್ತು ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರು 4 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಅದೇನು ರೈತರು ಏನು ಹೇಳ್ತಾರೆ ಅದರ ಅಭಿಪ್ರಾಯ ಕೇಳ್ಕೊಂಡು ಸರ್ಕಾರ ರೈತರ ಪರವಾದಂಥ ಒಂದು ತೀರ್ಮಾನವನ್ನು ಮಾಡ್ತೀವಿ.